Student, today I am going to another different problem related to contract account. Here the contractor he has taken three different contracts, contract first, second and third. ಇಲ್ಲಿ ಎ ಬಿ ಸಿ ಡಿ ಅಂತ ಕೊಡೋ ಬದಲು ಫಸ್ಟ್ ಕಾಂಟ್ರಾಕ್ಟ್, ಸೆಕೆಂಡ್ ಕಾಂಟ್ರಾಕ್ಟ್ ಆ್ಯಂಡ್ ಥರ್ಡ್ ಕಾಂಟ್ರಾಕ್ಟ್ ಮತ್ತು ಮೂರು ಕಾಂಟ್ರಾಕ್ಟ್ನ ಬೇರೆ ಬೇರೆ ಡೇಟಲ್ಲೇ ತೊಗೊಂಡಿದ್ದಾನೆ. ಅದು ತುಂಬ ಇಂಪಾರ್ಟೆಂಟ್. ಆದರೆ ಇನ್ನೊಂದೇನು ಡಿಫ್ರೆಂಟ್ ಅಂದರೆ ಮೂರು ಕಾಂಟ್ರಾಕ್ಟ್ನ ಒಂದೇ ಡೇಟಲ್ಲೇ ಕ್ಲೋಸ್ ಮಾಡ್ತಾನೆ. ಸೊ ದಟ್ ಈಸ್ 31st March 2011. So ಇಲ್ಲಿ another different is here we have having the depreciation. So for the on the basis of plant 10% per annum. ಇಲ್ಲಿ ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಡಿಪ್ರಿಸಿಯೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ. ಸೊ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್, ಕಮೆನ್ಸ್ಮೆಂಟ್ ಆಫ್ ದಿ ಕಾಂಟ್ರಾಕ್ಟ್. ನೌ ವಿ ವಿಲ್ ಸಿ ವೇರ್ ದಿ ಐಟಮ್ ಇಟ್ ವಿಲ್ ಕಮ್. ಕಾಂಟ್ರಾಕ್ಟ್ ಪ್ರೈಸ್ related to notional profit, material debit side, wages debit side, general expenses debit side, plant installed debit side, materials in hand credit side of the contract account, wages outstanding debit side, work certified under the heading work in progress credit side, cash received for the purpose of calculation of notional profit, and work uncertified, so that will also come under the heading work in progress credit side. General expenses outstanding, that will also comes under debit side of the contract account. We will see the first contract. So first contract I have been entered the information where it will appear. The only one different related to plant. But the contract start ಆಗ್ತಿರೋದು 1/4/2010 ಆಗಿರೋದ್ರಿಂದ ಕ್ಲೋಸಿಂಗ್ ಡೇಟ್ 31st March 2011 ಆಗಿರೋದ್ರಿಂದ for the whole year we will calculate the depreciation. So finally we will get the depreciation 2000. The value of the plant ಇಲ್ಲೇ ಕೊಟ್ಟಿದ್ದಾನೆ, ಎಷ್ಟಿದೆ 20,000. 20,000 ಮೇಲೆ 10% ಅಂದರೆ 2,000. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಓಪನಿಂಗ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್, ವಿ ವಿಲ್ ಗೆಟ್ ಫೈನಲಿ 18,000. ಸೊ ವಿಲ್ ಗೆಟ್ ದಿ ನೋಷನಲ್ ಪ್ರಾಫಿಟ್ 18,000. ನಿಮಗೆಲ್ಲ ಗೊತ್ತಿರೋಂಗೆ ನೋಷನಲ್ ಪ್ರಾಫಿಟ್ ವಿ ಹ್ಯಾಡ್ ಟು ಟ್ರಾನ್ಸ್ಫರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಆಸ್ ವೆಲ್ ಆಸ್ ರಿಸರ್ವ್ ಆನ್ ದಿ ಬೇಸಿಸ್ ಆಫ್ ದಿ ರೂಲ್ಸ್. ಇವಾಗ ರೂಲ್ಸ್ ಅಪ್ಲೈ ಮಾಡೋದಕ್ಕೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 50%. ಸೊ 50 to 90%, ಎಕ್ಸಾಕ್ಟಾಗಿ 50 ಬಂದರೆ ಥರ್ಡ್ ರೂಲ್ಸೇ. 50 to 90% we will apply the third rules. As per the third rules, if we apply for P&L account it will go 9,000 and reserve it will go 9,000. The 18,000 will be distributed. If we see the second contract, it have been started in October. ಎಲ್ಲ ಐಟಮ್ನ ಇಲ್ಲಿ ಎಂಟ್ರಿ ಮಾಡಿದ್ದೇನೆ ಆ್ಯಸ್ ಪರ್ ದಿ ಇನ್ಫಾರ್ಮೇಷನ್. ಇಲ್ಲಿ ಡಿಪ್ರಿಸಿಯೇಷನ್ ಚೇಂಜ್ ಆಗುತ್ತೆ, ಯಾಕಂದರೆ 1st October ಇದು ಬಿಗಿನ್ ಆಗುತ್ತೆ. ಆದರೆ ಕ್ಲೋಸಿಂಗ್ ಡೇಟ್ ಆಫ್ ದಿ ಕಾಂಟ್ರಾಕ್ಟ್ ಎಲ್ಲದಕ್ಕೂ ಒಂದೇ, 31st March 2011. ಸೊ ಅಕ್ಟೋಬರಿಂದ ಮಾರ್ಚ್ ಅಂದರೆ 6 months ಇನ್ಕ್ಲೂಡಿಂಗ್ ದಿ ಅಕ್ಟೋಬರ್, ಬಿಕಾಸ್ ದಿ ಬಿಗಿನಿಂಗ್ ಆಫ್ ದಿ ಮಂತ್ ವಿ ವಿಲ್ ಗೆಟ್ ದಿ ಡಿಪ್ರಿಸಿಯೇಷನ್ 400. ಸೊ ಪ್ಲಾಂಟ್ ವ್ಯಾಲ್ಯೂ ಸೆಕೆಂಡ್ ಕಾಂಟ್ರಾಕ್ಟ್ 8,000 ಇದೆ, ಮೈನಸ್ 400 ವಿ ವಿಲ್ ಗೆಟ್ 7,600. Another different is in this contract we are not getting the profit, we are getting the loss, that is the notional loss. So if there is any loss, fully transferred to P&L account. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಫಿಟ್ ಬಂದರೆ ಮಾತ್ರ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ. Here we are getting the loss, the whole will be transferred to profit and loss. So we are having another third contract. We have been entered the items. Again we had to calculate the depreciation. ಮತ್ತು ಇಲ್ಲಿ ಬಿಗಿನ್ ಆಗ್ತಿರೋದು ಈ ಕಾಂಟ್ರಾಕ್ಟು 1st January 2011. ಮತ್ತು ಎಲ್ಲ ಕಾಂಟ್ರಾಕ್ಟ್ ಕ್ಲೋಸಿಂಗ್ ಡೇಟ್ ಸೇಮ್ ಇದೆ, 31st March 2011. January, February, March ಇನ್ಕ್ಲೂಡಿಂಗ್ January ಬಿಕಾಸ್ ಬಿಗಿನಿಂಗ್ ಆಫ್ ದಿ ಮಂತ್. ಥರ್ಡ್ ಕಾಂಟ್ರಾಕ್ಟು ಪ್ಲಾಂಟ್ ವ್ಯಾಲ್ಯೂ 6,000 ಇದೆ, 10%, 3/12 we will get 150. ಸೊ ಹಿಯರ್ ವಿ ವಿಲ್ ಗೆಟ್ ದಿ ನೋಷನಲ್ ಪ್ರಾಫಿಟ್. ನೋಡಿ ಮೇಲ್ಗಡೆ ನೋಷನಲ್ ಲಾಸ್ ಇದೆ, ಇಲ್ಲಿ ನೋಷನಲ್ ಪ್ರಾಫಿಟ್ 1,500. ಎಗೇನ್ ವಿ ಹ್ಯಾವ್ ಟು ಅಪ್ಲೈ ದಿ ರೂಲ್ಸ್. ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 12% ರಿಲೇಟೆಡ್ ಟು ಕಾಂಟ್ರಾಕ್ಟ್ ಪ್ರೈಸ್. ಇಫ್ ಯು ರೆಫರ್ ದಿ ರೂಲ್ಸ್, ದಿ ಫಸ್ಟ್ ರೂಲ್ಸ್ ವಿಲ್ ಬಿ ಅಪ್ಲೈಡ್ less than 25%. The entire amount of the notional profit is kept as reserve. ಫಸ್ಟ್ ರೂಲ್ಸ್ ಆದರೆ ಪೂರ್ತಿ ನೋಷನಲ್ ಪ್ರಾಫಿಟ್ನ ನಾವು ಏನು ಆಗಿ ಕೀಪ್ ಮಾಡ್ತೀವಿ, ರಿಸರ್ವ್ ಆಗಿ ಕೀಪ್ ಮಾಡ್ತೀವಿ. ದಿ ಹೋಲ್ ಪ್ರಾಬ್ಲಮ್ ಈಸ್ ಡಿಫ್ರೆಂಟ್. ಸೊ ಪ್ಲೀಸ್ ಗೋ ಥ್ರೂ ದಿಸ್ ಪ್ರಾಬ್ಲಮ್.